ಅಯೋಧ್ಯೆ ರಾಮ ಮಂದಿರ ಆದ ಬಳಿಕ ಹಿಂದೂ ದೇವರುಗಳು ಹಿಂದುತ್ವ ಬಗ್ಗೆ ಹಲವರಲ್ಲಿ ಹೆಚ್ಚು ಆಸಕ್ತಿ ಮೂಡಿಸಿದೆ. 2010ರ ನಂತರ ಅನೇಕ ಜಾಗಗಳಲ್ಲಿ ಪುರಾತನ ವಿಗ್ರಹಗಳು, ಮಂಟಪಗಳು, ಶಾಸನಗಳು ಪತ್ತೆಯಾಗಿವೆ. ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಚಮತ್ಕಾರವೊಂದು ನಡೆದಿದೆ. ದುರ್ಗಾನಗರದ ಬಳಿಯೊಂದು ಕೆರೆ ಇದೆ. ಈ ಕೆರೆ ಅಭಿವೃದ್ಧಿ ಕಾಮಗಾರಿ ವೇಳೆ ಪುರಾತನ ದೇವಾಲಯದ ಅವಶೇಷಗಳು ಪತ್ತೆಯಾಗಿದೆ. ಪ್ರಾಣಪೀಠದಲ್ಲಿ ತೀರ್ಥ ಹರಿಯುವ ಕಲ್ಲಿನ ಕುಂಡ ಹಾಗೂ ಎಲ್ ಆಕಾರದ ವಿಗ್ರಹ ಪತ್ತೆಯಾಗಿವೆ. ಇದನ್ನು ಕಂಡ ಗ್ರಾಮಸ್ಥರು ಆಶ್ಚರ್ಯಗೊಂಡಿದ್ದಾರೆ. ಕಳೆದ 5 ದಿನಗಳಿಂದ ಕಾರ್ಕಳ ಕೆರೆಯನ್ನ ಅಭಿವೃದ್ಧಿಪಡಿಸುವ ಕಾರ್ಯ ನಡೀತಾ ಇದ್ದು, ಮಣ್ಣು ಅಗೆಯುವ ಯಂತ್ರ ಬಳಸಿ ಮಣ್ಣನ್ನ ತೆರವುಗೊಳಿಸಲಾಗುತ್ತಿದೆ. ಈ ವೇಳೆ ಕಾಮಗಾರಿ ನಡೆಯುತ್ತಿರುವಾಗ ಪ್ರಾಣಪೀಠದಲ್ಲಿ ತೀರ್ಥ ಹರಿಯುವ ಕಲ್ಲಿನ ಕುಂಡ ಹಾಗೂ ಎಲ್ ಆಕಾರದ ವಿಗ್ರಹ ಪತ್ತೆಯಾಗಿವೆ. ಇನ್ನು ಈ ದೇವಾಲಯ ಅವಶೇಷಗಳು ಇಲ್ಲಿ ಪತ್ತೆಯಾಗಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸಿದೆ. ಈ ಹಿಂದೆ ಯಾರಾದರೂ ಈ ಕೆರೆಯಲ್ಲಿ ಅವಶೇಷಗಳನ್ನ ಎಸೆದಿದ್ರಾ? ಇಲ್ಲ ಈ ಕೆರೆ ಆಗೋ ಜಾಗದಲ್ಲಿ ಹಿಂದೂ ಮಹಾದೇವಾಲಯ ಯಾವುದಾದ್ರೂ ಇತ್ತಾ ಎಂಬ ಪ್ರಶ್ನೆ ಮೂಡಿಸಿದೆ. ಸದ್ಯಕ್ಕೆ ಸಿಕ್ಕ ದೇವಾಲಯ ಅವಶೇಷಗಳು ಯಾವ ಕಾಲದ್ದು ಅಂತ ತಿಳಿದು ಬಂದಿಲ್ಲ. ಇದು ತಿಳಿದು ಬಂದ ಬಳಿಕವಷ್ಟೇ ಸತ್ಯಾಂಶ ತಿಳಿಯಲಿದೆ. ಇನ್ನು ಕೆರೆ ಅಭಿವೃದ್ಧಿ ಕಾರ್ಯ ಮುಂದುವರೆದರೆ ಮತ್ತಷ್ಟು ಅವಶೇಷಗಳು ಪತ್ತೆಯಾಗಬಹುದು ಎಂದು ಸ್ಥಳೀಯರು ಹೇಳ್ತಿದ್ದಾರೆ.